ತುಂಬಾ ಜನಕ್ಕೆ ಸಕ್ಕರೆ ಕಾಯಿಲೆ ಇದೆ ಅಲ್ವಾ? ಸೊ ಡಯಾಬಿಟಿಸ್ ಅಲ್ಲಿ ಯಾವ್ಯಾವ ಹಣ್ಣು ತಿನ್ಬೇಕು, ಯಾವ್ಯಾವ ಹಣ್ಣು ತಿನ್ಬಾರ್ದು ಅಂತ ಇವತ್ತು ಹೇಳ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ನಾರ್ಮಲ್ ಆಗಿ ಯಾವ್ಯಾವ ಹಣ್ಣು ತಿನ್ಬಹುದು ಅಂತಂದ್ರೆ ದಿ ಬೆಸ್ಟ್ ಯಾವ್ದಪ್ಪ ಅಂತಂದ್ರೆ ಸೀಬೆಕಾಯಿ. ಯಾಕಂತಂದ್ರೆ ಇದ್ರೊಳಗಡೆ ಗ್ಲೈಸಮಿಕ್ ಇಂಡೆಕ್ಸ್ 22 ಇರತ್ತೆ ಅಷ್ಟೇ. ಓಕೆ, ಅದು ಬಿಟ್ರೆ ಇನ್ಯಾವ್ ತಿನ್ಬಹುದು ರೆಗ್ಯುಲರ್ ಆಗಿ ಅಂದ್ರೆ ಆಪಲ್ ತಿನ್ಬೋದು ನೀವು, ಯಾಕಂತಂದ್ರೆ ಅದರಲ್ಲಿ 36 ಇರುತ್ತೆ ಗ್ಲೈಸಮಿಕ್ ಇಂಡೆಕ್ಸ್. ಅದು ಬಿಟ್ರೆ ನೀವು ದಾಳಿಂಬೆ ಹಣ್ಣು ತಿನ್ಬೋದು. ಓಕೆ, ಆರೆಂಜ್ ಕೂಡ ತಿನ್ಬೋದು. ಈ ಬೆರಿ ಫ್ರೂಟ್ಸ್, ಪಿಯರ್, ಪ್ಲಮ್ ಇವು ಕೂಡ ನೀವು ರೆಗ್ಯುಲರ್ ಆಗಿ ತಿನ್ಬೋದು. ಇವಾಗ್ಲೂ ಹಣ್ಣನ್ನ ಹಾಗೆ ಕಚ್ಚಿ ತಿನ್ಬೇಕು, ಜ್ಯೂಸ್ ಮಾಡಿ ಕುಡಿಬಾರ್ದು. ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಏನಾಗುತ್ತೆ, ಶುಗರ್ ಬೇಗ ಸ್ಪೈಕ್ ಆಗುತ್ತೆ. ಆಮೇಲೆ ಯಾವಾಗ್ಲೂ ನೀವು ಹಣ್ಣು ತಿನ್ಬೇಕು ಅನ್ನೋದಾದ್ರೆ ಊಟ ಆದ್ಮೇಲೆ ತಿನ್ನಿ. ನಾನು ಯಾವಾಗ್ಲೂ ಆಕ್ಚುಲಿ ಹಣ್ಣುಗಳನ್ನ ಖಾಲಿ ಹೊಟ್ಟೆಲ್ ತಿನ್ನಿ ಅಂತ ಹೇಳ್ತೀನಿ, ಬಟ್ ಶುಗರ್ ಇರೋರು ಯಾವಾಗ್ಲೂ ಊಟ ಆದ್ಮೇಲೆ ತಿನ್ಬೇಕು. ಹಾಗಾದ್ರೆ ಏನಾಗುತ್ತೆ, ಸಡನ್ ಆಗಿ ಶುಗರ್ ಸ್ಪೈಕ್ ಆಗೋದಿಲ್ಲ, ಮತ್ತೆ ನಿಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗತ್ತೆ. ಇನ್ ಯಾವಾಗಾರ ಒಂದೊಂದ್ಸತಿ ತಿನ್ಬೋದು. ಯಾವ್ಯಾವ ಹಣ್ಣು ಅಂತಂದ್ರೆ ಈ ಬಾಳೆಹಣ್ಣು ತಿನ್ಬೋದು, ಪಪ್ಪಾಯ ತಿನ್ಬೋದು, ದ್ರಾಕ್ಷಿ ತಿನ್ಬೋದು, ಆದ್ರೆ ಯಾವಾಗಾದ್ರೂ ಒಂದ್ಸತಿ. ಯಾಕಂತಂದ್ರೆ ಇದ್ರೊಳಗಡೆ ಗ್ಲೈಸಮಿಕ್ ಇಂಡೆಕ್ಸ್ ನಿಮ್ಗೆ 51ರಿಂದ 60 ಒಳಗಡೆ ಇರುತ್ತೆ. ಇದನ್ನ ಜಾಸ್ತಿ ತಿಂದ್ರೆ ಏನಾಗುತ್ತೆ, ಸಡನ್ ಆಗಿ ಶುಗರ್ ಸ್ಪೈಕ್ ಆಗತ್ತೆ. ಇನ್ ಅವಾಯ್ಡ್ ಮಾಡ್ಬೇಕಾಗಿರೋ ಹಣ್ಣುಗಳು ಯಾವ್ದು ಅಂತಂದ್ರೆ ಕಲ್ಲಂಗಡಿ ಹಣ್ಣು, ಟರ್ಬೂಜ ಹಣ್ಣು. ಇವಾಗ ಸೀಸನ್ ಎಲ್ಲಾರ್ಗು ಸಿಗ್ತಾ ಇರೋ ಹಣ್ಣು ಯಾವ್ದು? ಮಾವಿನ ಹಣ್ಣು. ಓಕೆ, ಮಾವಿನ ಹಣ್ಣು ಕೂಡ ನೀವು ಕಡಿಮೆ ತಿನ್ಬೇಕು. ಯಾಕಂತಂದ್ರೆ ಇದ್ರೊಳಗಡೆ ಗ್ಲೈಸಮಿಕ್ ಇಂಡೆಕ್ಸ್ 71ಕ್ಕಿಂತ ಜಾಸ್ತಿ ಇರುತ್ತೆ. ತಿಂದ್ರೆ ಏನಾಗುತ್ತೆ, ಶುಗರು ಜಾಸ್ತಿ ಸ್ಪೈಕ್ ಆಗುತ್ತೆ.